ನಾವು ಇವತ್ತು ನಮ್ಮೂರಿಗೆ ಹೋಗ್ತಾ ಇದೀವಿ. ನಮ್ಮೂರ್ ಇಲ್ಲೇ ಗುಡಾಳು, ಹೆಬ್ಬಾಳ್ ಟು ಗುಡಾಳ್ ಓನ್ಲಿ 5 ಕಿಲೋಮೀಟರ್ಸ್. ತುಂಬಾ ಖುಷಿ ಆಗ್ತಾ ಇದೆ ಓಕೆ. ತವ್ರ ಮನಿಗ್ ಹೋಗಕ್ಕೆ ಹೆಣ್ಮಕ್ಳಿಗೆ ಎಲ್ರಿಗೂ ಖುಷಿ ಆಗ್ತಾ ಇದೆ. ಗಾಳಿ ಕೂಡ ತುಂಬಾ ಚೆನ್ನಾಗಿದೆ ಹೋಗಕರ. ಗಾಳಿ ಜೊತೆ ನಮ್ಮ ಯಜಮಾನ್ರ ಜೊತೆ ಗೋಯಿಂಗ್ ಟು ತವ್ರ ಮನೆ. ನಮ್ಮೂರಲ್ಲಿ ಇದು ಬೆಸ್ಟ್ ಚಿಕನ್ ಅಂಗಡಿ ಅಂತ ಹೇಳ್ಬೋದು. ಈಗ ಇಲ್ಲಿ ಚಿಕನ್ ತಗೊಂಡು ಗುಡಾಳಿಗೆ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಹೇಳ್ತಿದಾರೆ ಚಿಕನ್ ಎಷ್ಟು ಏನು ಅಂತ. ನೀವೇ ನೋಡ್ತಿರ್ಬೋದು, ಕಾಣಲ್ಲ ಕತ್ಲು. ಇಲ್ಲಿದಾರ ನೋಡಿ. ಒಂದ್ ನಿಮಿಷ ಇಳಿಯಲ್ಲಿ. ಯಾಕ್ರಿ ಗಾಡಿ ನಿಲ್ಸಿದ್ರಿ? ಇಳಿಯಲ್ಲಿ ಹೇಳ್ತೀನಿ. ಇಲ್ಲಿ ಬಾಯಲ್ಲಿ ಕುತ್ಕೋ ಹೇಳ್ತೀನಿ. ಇದು ಏನ್ ಗೊತ್ತಾ, ಈಗ ಗಂಡು ಉತ್ತರಾಣಿ ಅಂತ ಕರೀತಾರೆ ಇದನ್ನ. ಈಗ ಮಲಬದ್ಧತೆ ಆಗಿರ್ಬೋದು ಅಥವಾ ಇಂಗ್ಲಿಷ್ ಅಲ್ಲಿ ಪೈಲ್ಸ್ ಅಂತ ಕರೀತಾರೆ. ಈ ತರ ಎಷ್ಟೋ ಜನ ಸಮಸ್ಯೆಗಳಿಂದ ನರಳ್ತಾ ಇರ್ತಾರೆ. ಬಟ್ ಯಾರಿಗೂ ಹೇಳ್ಕೊಳಕ್ ಆಗಿರಲ್ಲ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳಕ್ಕೂ ನಾಚ್ಕೋತಾ ಇರ್ತಾರೆ. ಇದು ಒಂದ್ ದೊಡ್ಡ ಗಂಭೀರವಾದ ಸಮಸ್ಯೆನೆ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರ ತುಂಬಾ ಇದಾವೆ. ಕೆಲವೊಂದೊಂದ್ಸಲ ಆಪರೇಷನ್ ವರ್ಗುನು ಹೋಗಿರುತ್ತೆ. ಕೆಲವೊಂದೊಂದ್ಸಲ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದಾಗ ಎಷ್ಟೋ ಔಷಧಿ ತಗೊಂಡ್ರು ಗುಳಿಗೆ ತಗೊಂಡ್ರು ಹೋಗಿರಲ್ಲ. ಅದಕ್ಕೆ ರಾಮಬಾಣ ಅಂದ್ರೆ ಇದೆ ನೋಡಿ, ಬನ್ನಿ ಇಲ್ಲಿ. ಇದನ್ನ ಗಂಡು ಉತ್ತರಾಣಿ ಅಂತ ಕರೀತಾರೆ. ಇದು ಪರ್ಪಲ್ ಕಲರ್ ನೀಲಿ ಹೂ ಬಿಡುತ್ತೆ. ಉತ್ತರ ಕರ್ನಾಟಕ ಅಲ್ಲೆಲ್ಲ ಇಲ್ಲಿ ಕಡಿಮೆ ಸಿಗೋದು. ಬಟ್ ನಮ್ ದಾವಣಗೆರೆ ಸೈಡ್ ಅಲ್ಲಿ ಹೇರಳವಾಗಿದೆ. ಎಲ್ಲೋದ್ರು ಸಿಗ್ತವೆ ಅಂದ್ರೆ ಸ್ವಲ್ಪ ರೇರ್ ಆಗಿ ಸಿಗುತ್ತೆ. ಬಟ್ ಇಲ್ಲಿ ನಮ್ದು ದಾವಣಗೆರೆ ಟು ಹೈವೇ ಆಲ್ವರ್ತಿ ಟು ಹೆಬ್ಬಾಳ್ ರೋಡ್ ಇದೆಯಲ್ಲ, ಇಲ್ಲಿ ಈ ರೋಡ್ ಪಕ್ಕದಲ್ಲೇ ತುಂಬಾ ಇದೆ ಗಂಡು ಉತ್ತರಾಣಿ. ಇದನ್ನ ಯೂಸ್ ಮಾಡೋದು ಹೆಂಗೆ ಏನಂತ ಹೇಳ್ತೀನಿ ಬನ್ನಿ. ಇದೇನಿಲ್ಲ, ಸಿಂಪಲ್ ಆಗಿ ಇದ್ರ ಕುಡಿ ಇರುತ್ತಲ್ಲ, 3 ಎಲೆ ತಗೋಬೇಕು. 3 ಎಲೆ ತಗೊಂಡು ಡೈಲಿ ಬೆಳಗ್ಗೆ ಎದ್ದು ಈ 3 ಎಲೆನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಾಯಲ್ಲಿ ಹಾಕೊಂಡು ಜಗದು ನುಂಗ್ಬೋದು ಅಷ್ಟೇ. ಇಲ್ಲ ಪುಡಿ ಮಾಡ್ಕೊಂಡು ಒಂದು ಲೋಟದಲ್ಲಿ ಮಿಕ್ಸ್ ಮಾಡ್ಕೊಂಡು ನುಂಗಿದ್ರು ಅಷ್ಟೇ. ಎಂತ ಮಲಬದ್ಧತೆ ಪೈಲ್ಸ್ ಏನೇ ಸಮಸ್ಯೆ ಇದ್ರು ಬರೀ 1 ವಾರ 2 ವಾರದಲ್ಲಿ ಈ ಒಂದು ಗಂಡು ಉತ್ತರಾಣಿ ಗಿಡದಿಂದ ಈ ಸಮಸ್ಯೆಗೆ ಪರಿಹಾರ ಸಿಗ್ತತಿ. ಇದನ್ನ ಎಲ್ರಿಗೂ ಶೇರ್ ಮಾಡಿ. ನಿಮಗ್ ಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ದೊಡ್ಡ ಮನೆ ಜೋಡಿ ಅಥವಾ ದಾವಣಗೆರೆ ಜೋಡಿಗೆ DM ಮಾಡಿ. ನಿಮ್ಗೆ ಗಿಡ ಇರೋ ಅಡ್ರೆಸ್ ನ ಪಕ್ಕ ಹೇಳ್ತೀನಿ. ಓಕೆ ರೀ, ನಿಮಗೆ ಮನೆ ಮದ್ದು ಕೂಡ ಗೊತ್ತಾಯ್ತಾ? ಅಯ್ಯೋ, ನಿನ್ನ ಮದುವೆ ಆದ್ಮೇಲೆ ಮನೆ ಮದ್ದುಗಳು ಗೊತ್ತಲ್ದೇ ಇರ್ತಾವ. ರೀ, ನಿಮಗೊಂದ್ ಸರ್ಪ್ರೈಸ್. ಏನು? ಇವತ್ತು ನೀವೇನ್ ತಿನ್ನಕ್ ಹೋಗ್ತಿದ್ದೀರಿ ಹೇಳಿ ಗುಡಾಳ್ಗೆ? ಇವಾಗಿನ ತಗೊಂಡ್ವಲ್ಲ ಚಿಕನ್. ಅಯ್ಯೋ, ಚಿಕನ್ ಅಲ್ಲ ರೀ, ನಿಮಗೊಂದ್ ಸರ್ಪ್ರೈಸ್ ಅಂದೆಲ್ಲ. ನಮ್ಮ ಅಪ್ಪಾಜಿ ನಿಮಗೋಸ್ಕರ ಅಣಜಿಕೆರೆಯಿಂದ ಮೀನ್ ತಗೊಂಡ್ಬಂದಿದೆ. ಹೌದಾ? ನಮ್ಮ ಮಾವ ನಿನಗಿಂತ ಜಾಸ್ತಿ ನನ್ ಮೇಲೆ ಪ್ರೀತಿ. ನನಗೆ ಏನ್ ಇಷ್ಟನೋ ಎಲ್ಲ ತಗೊಂಡ್ಬರ್ತಾರೆ. ವಾವ್, ಎಂತ ನೇಚರ್ ನೋಡಿ. ಒಂದ್ಸಲ ಇಲ್ಲಿ ತೋರಿಸ್ತೀನಿ. ಆಕ್ಚುಲಿ ಗುಡಾಳಿಗೆ ಹೋಗೋದಕ್ಕೆ ನನ್ಗೆ ಬಹಳ ಖುಷಿ ಇದೆ. ಏನಕ್ಕಂದ್ರೆ ಇವ್ರೂರು ಅನ್ನೋದ್ಕಿಂತನೂ ನಮ್ಮ ಅಮ್ಮರು ಹುಟ್ಟಿದ ಮನೆ ಅದು. ಆಕ್ಚುಲಿ ನಾನು ಸಣ್ಣನಿದ್ದಾಗಿಂದ ಬೇಸಿಗೆ ರಜಾ ಬಂದಿದ್ದು ನಾನು ಬೆಳೆದಲ್ಲೇ. ಸೊ ಹಂಗಾಗಿ ಅಲ್ಲಿ ನನಗೆ 1000 ನೆನಪಿದೆ ಗುಡಾಳಲ್ಲಿ. ಹಂಗಾಗಿ ಗುಡಾಳಿಗೆ ಯಾವಾಗಲೇ ಹೋಗ್ಬೇಕಂದ್ರೂ ಇವಳಕಿನ ಖುಷಿ ನನಗೆ ಇರ್ತತಿ. ಇದು ಹಾಲ್ವರ್ತಿ ಅಂತ ನಮ್ಮೂರ್ ಪಕ್ಕದಲ್ಲೇ ಇದೆ. 1 ರಿಂದ 2 ಕಿಲೋಮೀಟರ್ ಅಷ್ಟೇ ಇರೋದು. ಬಟ್ ಇಲ್ಲಿ ಹೆಂಗ್ ಗೊತ್ತಾ, ನಮಗ್ ಜನ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ದಾವಣಗೆರೆ ಜೋಡಿ ಅಂದ್ರೆ ಎಲ್ ಕಂಡ್ರು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅಕ್ಕಪಕ್ಕದ ಹಳ್ಳಿ ಅಂದ್ರೆ ಹಂಗೆ ಇರ್ಬೇಕು, ಹೌದಾ? ಹಂಗೆ ಇದ್ರೇನೆ ಚಂದ. ಇದು ನಮ್ಮೂರ್ ಪಕ್ಕದಲ್ಲೇ ಇರೋ ಕೆಂಚನಹಳ್ಳಿ. ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಯ್ತು. ಮಳೆ ಅಂದ್ರೆ ಏನು ಹೊರದಾಡೋಷ್ಟೇನ್ ಬರ್ತಾ ಇಲ್ಲ, ಹಂಗೆ ಲೈಟ್ ಬರ್ತಾ ಇದೆ. ಅದಕ್ಕೆ ನಮ್ಮ ಯಜಮಾನ್ರು ಇಲ್ಲೇ ನಿಲ್ಸ್ಕೊಂಡಿದಾರ ನೋಡಿ. ಹೋಗೋಣವಾ? ಹೋಗೋಣ. ಸ್ವಲ್ಪ ಉದುರುತ್ತಿದೆ ಅಷ್ಟೇ. ಅದೇನ್ ಬೇಗ ಊರ್ ಸೇರ್ಕೋಬಹುದು. ಇಲ್ಲಿಂದ 1 ಕಿಲೋಮೀಟರ್ ಅಲ್ಲ ಕೆಂಚನಹಳ್ಳಿಯಿಂದ. ಇವತ್ತು ಯಾಕೋ ಈ ಮಳೆ ನಮ್ಮನ್ ಗುಡಾಳಿಗೆ ಹೋಗ್ ಬಿಡ್ತಾ ಇಲ್ಲ ನೋಡ್ರಿ. ಅಲ್ಲ, ಇರೋದು ಆಕ್ಚುಲಿ ನಮ್ಮೂರಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬರಕ್ ಇನ್ನೂ ಅರ್ಧ ಗಂಟೆ ಆದ್ರೂನು ಆಗಿಲ್ಲ. ಮಳೆ ಬಿಡದೆ ಬರ್ತಾ ಐತಿ. ಅಲ್ಲೆಲ್ಲ ನಿಲ್ಲಿಸ್ಕೊಂಡ್ ಇಷ್ಟೊತ್ತಿ ನಡ್ಕೊಂಡಾಗಿದ್ರನ ಛತ್ರಿ ಹಿಡ್ಕೊಂಡ್ ಗುಡಾಳಿಗೆ ಹೋಗ್ಬಿಡ್ತಿದ್ವಲೆ. ಈ ಸಿಚುವೇಶನ್ ನೋಡ್ತಾ ಇದ್ರೆ ನನಗೊಂದ್ ಸಾಂಗ್ ನೆನ್ಪಾಕತಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ತುಂಬಾ ಕುತೂಹಲ. ಇಲ್ಲೇ ರೋಡಲ್ಲಿ ನಮ್ ಹೊಲ ಇದೆ, ತೋರಿಸ್ತೀನಿ. ನೋಡ್ತಿರ್ಬೋದು, ಇದೇ ನಮ್ ತೋಟ. ನಮ್ ತವ್ರ ಮನೆಯಲ್ಲಿ ತೋಟ ನಮ್ಮ ಅಪ್ಪಾಜರ್ದು. ಅಲ್ಲಿ ನೋಡು, ಮುಂದೆ ಬರ್ತಾ ಇದ್ರೆ ಇಲ್ಲಿ ನಮ್ಮ ಅಣ್ಣ ನಿಂತಿದ ನೋಡ್ಬೋದು ನೀವು.
ನಾವು ಹೆಬ್ಬಾಳಿ ರೋಡಲ್ಲಿ ಬರ್ಬೇಕಾದ್ರೆ ನಾನ್ ಬರ್ತೀನಿ ಅಂತ ಇಲ್ಲೇ ನಿಂತಿದ್ದಾನೆ. ಹಾಯ್, ಈಗ ಬಂದ್ವಪ್ಪ. ನಿನ್ನಾಸೆ ಮಲ್ಲಿಗೆ ಬಂದಾಳಮ್ಮ ನೋಡಪ್ಪ. ಇವತ್ತಾತ್ ನೋಡಪ್ಪ ಮರ ಕಟ್ಸದ ಮಂತೆಗಳದ ಎಷ್ಟ್ ಕೊಟ್ಟು ತಿಮ್ಮಮ್ಮ? ಮಾವಾಡಿ ಸಂಭಾಷಣೆ ನೀವೇ? ನೀವೇ ನೋಡಿ ಹಂಗೆ ನಮ್ಮ ಅಣ್ಣ ಕ್ಯಾಮ್ರಾಗ ಹಾಯ್ ಮಾಡ್ದ. ನೀವು ನೋಡ್ತಿರ್ಬೋದು, ಇದೆ ನಮ್ಮ ಮನೆ ರೋಡಿಗೆ ಬಂದ್ವಿ. ಇದು ನಮ್ಮ ಮನೆ. ಖುಷಿ ಆಗ್ತಿದೆ ಮನೆ ಬಂದಿದ್ದಕ್ಕೆ. ಅವಾಗ ಹೋಗಿ ಬರ್ತಾ ಇರ್ತೀನಿ. ಇದೇ ಮರಗಳು ಕಟ್ಸಿರೋದು. ದೊಡ್ಡ ಮರ ಇತ್ತಲ್ಲ, ಅವ್ರೇನ್ ಕೊಟ್ಟಲ್ಲ. ಈಗೆಲ್ಲ ಭಾರಿ ಕೆಲ್ಸ. ಮಾವಳೆ ಜೊತೆಗೆ ಆಗ್ಬಿಟ್ರು. ಮೀನ್ ಸಾರ್ ರೆಡಿ ಆತೇನಮ್ಮ? ರೆಡಿ ಮಾಡ್ಕೊಂತದಿಯಾ? ಹ್ಮ್. ಇದು ನಮ್ಮ ಅಪ್ಪಾಜಿ ಅಮ್ಮ. ಇದು ಫ್ಯಾಮಿಲಿ, ನಮ್ಮ ಪುಟ್ಟ ಸಂಸಾರ. ಇದು ನಮ್ಮನೆ ಎಂಟ್ರಿ. ಇದು ದೇವ್ರ ಮನೆ. ಇದು ಕಿಚನ್ನು. ಮೇಲ್ ಡೂಪ್ಲೆಕ್ಸ್ 2 ರೂಮ್ ಇದಾವೆ. ಶೋಕೇಶ್ ನೋಡ್ತಿರ್ಬೋದು. ಟಿವಿ, ರೂಮ್, ವಾಶ್ರೂಮ್ಸ್. ನಮ್ಮಮ್ಮ ಮೀನು ಸಾರು ಮಾಡ್ತಿತ್ತಲ್ಲ, ಸೊ ನನಗೆ ಟೀ ಮಾಡೋಕ್ಕೆ ಹೇಳಿತ್ತು. ನಮ್ಮ ಯಜಮಾನ್ರಿಗೂ ನನಗೂ ನಮ್ಮ ಅಮ್ಮಗೂ ಎಲ್ಲರಿಗೂ ಟೀ ಕೊಟ್ಬಿಟ್ಟು ಹಂಗೆ ಹೊರಗೆ ಹೋಗ್ತಾ ಇದ್ದೆ. ನಮ್ಮ ಅಪ್ಪಾಜಿ ಬಂತು ಹೊಲ್ದಿದ್ದ. ಸ್ಕೂಟಿ ನಿಲ್ಲಿಸಿ ಕಾಲು ತೊಳ್ಕೊಂಡು ಒಳಗೆ ಬಂತು. ಒಳಗೆ ಬಂದ್ರೂ ಯಾರೋ ಫೋನ್ ಮಾಡಿದ್ರು, ಮಾತಾಡ್ಕೊಂತ ಬಂತು. ಆಮೇಲೆ ನಾನು ಇಲ್ಲಿ ಚಿಕನ್ ಫ್ರೈ ಮಾಡೋಣ ಅಂತ ಒಳಗೆ ಬಂದೆ. ನಂಗೆ ಅನಿಸಿದ್ದೇನು ಅಂದರೆ, ಯಾವುದೇ ಸಂಬಂಧ ಉಳಿಸ್ಕೋಬೇಕು ಅಂದರೆ ಮೇನಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ಅವೆರಡು ಇದ್ದರೆ ಎಲ್ಲ ಸಂಬಂಧಗಳು ಚೆನ್ನಾಗಿರ್ತವೆ. ಮುಂಚೆ ನಮ್ಮ ಅಪ್ಪಾಜಿ ಏನು ಮಾಡ್ತಿದ್ದಿಲ್ಲ, ಇವಾಗ ನಮ್ಮ ಅಮ್ಮಗೂ ಹೆಲ್ಪ್ ಮಾಡ್ತಾಯಿದ್ದೆ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಒಂದು ಉಪ್ಪು ಹಾಕಿ ಎಲ್ಲ ಟೇಸ್ಟ್ ನೋಡ್ತು. ಚಿಕನ್ ಫ್ರೈ ರೆಡಿ ಆಗ್ತಿದೆ. ನಾವು ಜಾಸ್ತಿ ಮಸಾಲೆ ಹಾಕಲ್ಲ, ಸ್ವಲ್ಪ ಹಾಕ್ತೀವಿ. ಹಂಗಾಗಿ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಫ್ರೈನ. ತಾಯಿ ಪ್ರೀತಿನ ಎಂದೂ ಮರೆಯೋಕ್ಕಾಗಲ್ಲ. ಹಾಗೆ ನಾವು ಎಷ್ಟೇ ರುಚಿಗೆ ತಿನ್ಬೋದು, ಆದರೆ ತಾಯಿ ಕೊಟ್ಟಿರೋ ಕೈ ತುತ್ತಿನ ರುಚಿ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ನಾನು ಚಿಕನ್ ಫ್ರೈ ಮಾಡೋ ಅಷ್ಟರಲ್ಲಿ ನಮ್ಮ ಅಮ್ಮ ಆಲ್ರೆಡಿ ಮೀನು ಸಾರಿಗಿಟ್ಟು ಮೀನು ಸಾರೆಲ್ಲ ಆಗಿ ತುಂಬ ಚೆನ್ನಾಗಿ ಮಾಡಿತ್ತು. ನಮ್ಮ ಯಜಮಾನ್ರಿಗೆ ಮೀನು ಸಾರು ಅಂದರೆ ತುಂಬ ಇಷ್ಟ. ಟೇಸ್ಟ್ ನೋಡೋಕೆ ಕೊಡ್ತಾಯಿದ್ದೀನಿ, ನೋಡೋಣ ಏನು ಹೇಳ್ತಾರೆ. ಬನ್ನಿ. ಮೀನು ಸಾಂಬಾರು ರೀ. ರೆಡಿ ಆಯ್ತಾ? ಅಮೃತ, ಭಾಳ ಚೆನ್ನಾಗಿ ಮಾಡಿದೀಯ. ಥ್ಯಾಂಕ್ ಯು. ಬೇಗ ಮುದ್ದೆ ಮಾಡಂಗೆ. ದೊಡ್ಡ ಮನೆ ಜೋಡಿ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.